ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಎಲ್ಲರೂ ಖುಷಿಯಾಗಿ ಇರ್ತೀವಿ. ಇದೇ ತರ ಗುಡಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಮಹಿಳೆಯರೆಲ್ಲ ಬಾಳಿ ಖುಷಿಯಲ್ಲಿ ಬರ್ತಾ ಇದ್ದಾರೆ. ಸಂಖ್ಯೆಯಲ್ಲಿ ನಮ್ಮ ಜನಾಂಗ ಬಾಂಧವರು ಬಂದು ಅಚ್ಚುಕಟ್ಟಾಗಿ ಸಾಲು ಸಾಲಾಗಿ ಎಲ್ಲ ಒಂದು ವೇದಿಕೆ ಅಂತೇಳಿ ಭಾವಿಸ್ತೀನಿ. ನಾವು ಒಂದು ಮಹಿಳೆಯಾಗಿ ಅವರು ಬಂದಿದ್ರು ಪೊನ್ನಣ್ಣ ಸರ್ ಅವರು, ಮತ್ತೆ ಇಲ್ಲಿ ತುಂಬಾ ಜನ ಸೇರಿದ್ರು. ಖುಷಿ ಪಟ್ಟು ಎಂಜಾಯ್ ಮಾಡ್ತೀವಿ ಮಾಡಿ 2 ದಿನ ಬಹಳ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ 2 ದಿನ ನಾನು ಸಹಾಯ ಮಾಡಿದ್ದೀನಿ. ನನ್ನ ಈ ಒಂದು ಉದ್ದೇಶ ಅಂತ ಹೇಳಿದ್ರೆ ಇದು ಈ ಕ್ರೀಡಾಕೂಟವನ್ನು ಬಹಳ ವಿಜೃಂಭಣೆಯಿಂದ ತುಂಬಾ ಟೀಮ್ಗಳು ಕ್ರಿಕೆಟ್ ಇದರಲ್ಲಿ ಬರ್ತಾ ಇದ್ದಾರೆ. ಇನ್ನು ಮುಂದೆ ಬರಬೇಕು. ಜನ ಎಲ್ಲ ಒಂದು ಕಡೆ ಅವಕಾಶ ಆಯ್ತಾ? ಜನಗಳು ಎಲ್ಲ ಒಂದು ಕಡೆ ಸೇರಿ ನಾವು ಅಲ್ಲಿಂದ ಇಲ್ಲಿ ಗಂಟೆ 8ನೇ ವರ್ಷಕ್ಕೆ ಈಗ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಉಂಟು. ಇನ್ನು ಮುಂದಿನ ವರ್ಷ ನಮ್ಮ ಸಮಾಜಕ್ಕೆ ಉತ್ತಮವಾದ ಬೆಳವಣಿಗೆ ಇರುತ್ತೆ ಅಂತ ನಾವು ಭಾವಿಸ್ತೀವಿ. ಮೈದಾನ ಯಾವ ರೀತಿ ಸೆಟಪ್ ಆಗಿರುತ್ತೆ ಜಾಸ್ತಿ ಆಗುತ್ತೆ ಮೇಡಮ್? ತುಂಬಾ ಜಾಸ್ತಿ ಆಗುತ್ತೆ. ಎಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿಬಿಟ್ಟು ಒಂದು ಸೇರಿಸಿ ಬೇಳೆಕಾಳುಗಳನ್ನು ಸೇರಿಸಿ ನಾವು ಸವಿದಂತೆ ಆಗಿದೆ. ಇದು ಒಂದೇ ಜಾಗದಲ್ಲಿ ಸಿಗೋದು. 8ನೇ ವರ್ಷ ಮ್ಯಾಚ್ ಮಾಡ್ತಾ ಇದ್ರಿ, ಮಹಿಳೆಯರಿಗೂ ಕೂಡ ಕ್ರೀಡೆ ಮಾಡ್ತಾ ಇದ್ದಾರೆ. ಮೇಡಮ್ ಎಷ್ಟು ಖುಷಿ ಆಗುತ್ತೆ ನಿಮಗೆ? ನನಗೆ ನಿಜವಾಗಲೂ ತುಂಬ ಖುಷಿ ಆಗ್ತದೆ. ನಮ್ಮ ಒಂದು ಸವಿತಾ ಜನಾಂಗದವರು ಎಲ್ಲ ಒಟ್ಟು ಸೇರಿ ಒಂದು ಕ್ರೀಡೆಯನ್ನು ಆಯೋಜಿಸಿದ್ದೀವಿ. ಅದು ನಿನ್ನೆಯಿಂದ ಇವತ್ತಿನವರೆಗೂ ಸುಸೂತ್ರವಾಗಿ ನಡೆದಿದೆ. ಹೆಮ್ಮೆ ಪಡುವಂಥ ವಿಷಯ. ಇದೇ ಥರ ನಾವೆಲ್ಲರೂ ಎಲ್ಲ ಜನಾಂಗದವರು ಹೀಗೆ ಬೆಳೆಯಬೇಕು, ಅದೊಂದು ನನ್ನ ಆಶೆ. ಮತ್ತು ಇದು ಈ ಕ್ರೀಡೆ ಒಂದು ಬರೀ ಒಂದು ಉಲ್ಲಾಸಕ್ಕಾಗಿ ಅಲ್ಲ, ಅದು ಒಂದು ನಮ್ಮ ದೈಹಿಕ ಬೆಳವಣಿಗೆಗೂ ಮಾನಸಿಕ ಬೆಳವಣಿಗೆಗೂ ಒಂದು ಉತ್ತಮವಾದ ಅವಕಾಶ. ಜನಾಂಗದ ಒಗ್ಗೂಡುವಿಕೆ. ಎಲ್ಲಿಂದಲೋ ಬರ್ತಾರೆ, ದೂರ ದೂರ ಊರಿಂದಲೂ ಮಕ್ಕಳು ಬರ್ತಾರೆ, ಫ್ಯಾಮಿಲಿ ಎಲ್ಲ ಸೇರಿ ಬರ್ತಾರೆ, ಖುಷಿಯಿಂದ ಈ ಗೇಮನ್ನು ಆಚರಣೆ ಮಾಡುತ್ತಾರೆ. ಇದೊಂದು ನಮ್ಮೆಲ್ಲ ಜನಾಂಗದ ಒಂದು ಒಗ್ಗೂಡುವಿಕೆ, ನಿಜವಾಗಲಿ ಹೆಮ್ಮೆ ಪಡುವಂತ ವಿಷಯ. 2 ದಿನ ನೀವು ಬಾರಿ ಖುಷಿಯಲ್ಲಿ ನಿಜವಾಗಿ ಎಲ್ಲರೂ ಖುಷಿಯಾಗಿ ಇರ್ತೀವಿ. ಇದೇ ತರ ಇದೇ ತರ ವರ್ಷವೂ ನಮ್ಮ ಈ ಆಟ ಮುಂದುವರಿಯಲಿ ಎಂದು ಹೇಳುವುದೇ ನನ್ನ ಒಂದು ಆಸೆ. ಮತ್ತೆ ಎಲ್ಲ ಮಕ್ಕಳಿಗೂ ಒಂದು ಉತ್ತಮ ಅವಕಾಶ, ತಮ್ಮ ಭೌತಿಕ ಬೆಳವಣಿಗೆಯನ್ನು, ಶಾರೀರಿಕ ಬೆಳವಣಿಗೆಯನ್ನು, ಮೆಂಟಲಿ ಅವರಿಗೆ ತುಂಬಾ ಒಂದು ಹ್ಯಾಪಿನೆಸ್ ಸಿಗ್ತದೆ. ಗೇಮ್ ಅಂತ ಹೇಳಿದ್ರೆ ಅಲ್ಲ, ಗೇಮಲ್ಲಿ ನಾವು ಬೇಕಾದಷ್ಟು ಕಲಿಯುವುದು ಉಂಟು. ಇದರಿಂದಲೇ ನಮಗೆ ಒಂದು ಓದೋದಕ್ಕೂ ಬರೆಯೋದಕ್ಕೂ ಎಲ್ಲದಕ್ಕೂ ಒಂದು ಉತ್ಸಾಹ ಸಿಗ್ತದೆ. ಬರೀ ಆಟ ಅಂತೇಳಿ ಓಡಿ ಮಾಡಿ ಆಡೋದು ಮಾತ್ರ ಅಲ್ಲ, ನಮ್ಮ ಒಂದು ಎಜುಕೇಶನ್ ಲೆವೆಲಿಗೂ ಅಷ್ಟೇ ಒಂದು ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ನೀಡುತ್ತದೆ. ಇದೇ ತರ ನಮ್ಮ ಜನಾಂಗದ ಒಂದು ಕ್ರೀಡೆ ಪ್ರತಿ ವರ್ಷವೂ ಒಳ್ಳೆಯತನದಲ್ಲಿ ನಡೆಯಲಿ, ಖುಷಿಯಿಂದ ನಡೆಯಲಿ ಅಂತ ಹೇಳುವುದು ನನ್ನ ಒಂದು ಆಶಯ. ಮೊದಲ ದಿನ ಅತ್ಯಂತ ಯಶಸ್ವಿಯಾಗಿ ಮುಗಿಸಿದ್ರಿ, ಸಾಕಷ್ಟು ಗಣ್ಯರು ಕೂಡ ಬಂದಿದ್ರು. 2ನೇ ದಿನ ಬೇರೆ ಬೇರೆ ಕಾಂಪಿಟೇಷನ್ ಮಹಿಳೆಯರಿಗೋಸ್ಕರ ಇಟ್ಟಿದ್ರಿ. ಎಷ್ಟು ಖುಷಿ ಆಗುತ್ತೆ? ಖುಷಿ ಆಯ್ತದೆ, ನಮಗೆ ಬಹಳ ಖುಷಿ ಆಯ್ತದೆ. ಇದೇ ಫಸ್ಟ್ ಟೈಮ್ ನಾನು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಕೊಡಗು ಜಿಲ್ಲೆಯಲ್ಲಿ 8ನೇ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ನಾನು 2ನೇ ವರ್ಷದ ಪೊನ್ನಪೇಟೆ ತಾಲೂಕಿನ ಅಧ್ಯಕ್ಷನಾಗಿ 2 ವರ್ಷ ಕಾರ್ಯನಿರ್ವಹಿಸ್ತೀನಿ. ಈ ವರ್ಷಕ್ಕೆ ನಮ್ದು ಪೂರ್ಣಗೊಂಡಿದೆ. ನೆಕ್ಸ್ಟ್ ಗುಡಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಮಹಿಳೆಯರೆಲ್ಲ ಬಾಳಿ ಖುಷಿಯಲ್ಲಿ ಬರ್ತಾ ಇದ್ದಾರೆ. ಖುಷಿಯಲ್ಲಿ ಮಹಿಳೆಯರಿಗೆ ಥ್ರೋ ಬಾಲ್, ಅಗಸಗಾಟ, ಎಲ್ಲ ಮಕ್ಕಳಿಗೆ ಕಾಳು ಎರ್ಕುವುದು ಎಲ್ಲ ಕಾರ್ಯಕ್ರಮ ಎಲ್ಲರನ್ನು ಕೂಡ ಒಗ್ಗೂಟಿಸಿ ಕೆಲಸ ಮಾಡಿದ್ದೀವಿ. ಖುಷಿ ಆಗುತ್ತೆ. ಖುಷಿ ಆಯ್ತದೆ. 2ನೇ ವರ್ಷ ಬಾರಿ ಯಶಸ್ವಿಗೊಂಡಿದೆ. ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಒಳ್ಳೆ ಕೆಲಸ ಆಗಿದೆ, ಚೆನ್ನಾಗಿ ಮಾಡಿದೆ. ಸಮಾಜದಲ್ಲಿ ತಾವೊಬ್ರು ನಿರೂಪಕರಾಗಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ತಾ ಬಂದಿದೆ. ಮೇಡಮ್, ಈ ವರ್ಷಕ್ಕೂ ಕಳೆದ ವರ್ಷಕ್ಕೂ ನೀವು ಆಲೋಚನೆ ಮಾಡೋದಾದ್ರೆ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಸವಿತಾ ಸಮಾಜ ಕ್ರೀಡಾಕೂಟದ ಡೆವಲಪ್ಮೆಂಟ್ ಅನ್ನ ಹೇಳಬೇಕಾದ್ರೆ, ಕಳೆದ ಸಾರಿ ಏನೆಲ್ಲ ಚಿಕ್ಕ ಪುಟ್ಟ ಅಲ್ಲಿ ಇಲ್ಲಿ ಆಗುವಂತಹ ಕೆಲವೊಂದು ಅಡಚಣೆಯನ್ನ ಈ ಸಾರಿ ಅದನ್ನು ನಿವಾರಣೆ ಮಾಡಿಕೊಂಡು ನಾವು ಅಚ್ಚುಕಟ್ಟಾಗಿ ನೆರವೇರಿಸಿದ್ದೇವೆ ಅಂತ ಅಂದುಕೊಳ್ತೇನೆ. ಹೀಗೆ ನಮ್ಮ ಈ ಪೊನ್ನಂಪೇಟೆ ಸವಿತಾ ಸಮಾಜದ ವತಿಯಿಂದ 2ನೇ ವರ್ಷದ ಲೀಗ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನಾಂಗ ಬಾಂಧವರು ಬಂದು ಅಚ್ಚುಕಟ್ಟಾಗಿ ಸಾಲು ಸಾಲಾಗಿ ಎಲ್ಲಾ ಕ್ರೀಡಾಕೂಟಕ್ಕೆ, ಎಲ್ಲಾ ಕ್ರೀಡಾ ಪಂದ್ಯಾವಳಿಯಲ್ಲಿ ಅಚ್ಚುಕಟ್ಟಾಗಿ ಭಾಗವಹಿಸಿದ್ದಾರೆ. 8ನೇ ವರ್ಷ ನಿಮಗೆ ಬಾರಿ ಖುಷಿ ಕೊಡ್ತಾ ಇದೆಯಾ ಈ ಒಂದು ಕ್ರೀಡೆ? ಹೌದು, 8ನೇ ವರ್ಷದಲ್ಲಿ ಬಹಳ ಖುಷಿ ಕೊಡ್ತಿದೆ. ಏನಂತ ಹೇಳಿದ್ರೆ, ಮಳೆರಾಯನು ಕೂಡ ನಮ್ಮ ಈ ಬಿಸಿಲಿನ ಬೇಗೆಯನ್ನು ತಂಪು ಮಾಡಲು ಕೆಲವು 1-2 ಹನಿಯನ್ನು ಹಾಕಿ ಮತ್ತೆ ಬಿಸಿಲಿನ ಬೇಗೆಯಲ್ಲಿ ಆಟವನ್ನು ಮುಂದುವರಿಸಲು ಸಹಕಾರಿ ಮಾಡ್ತಾ ಇದ್ದಾರೆ. ಅದು ಖುಷಿ ಇದೆ. ಅದು ಖುಷಿ ಇದೆ.
ಮೇಡಮ್, ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಿದ್ರಿ. ಮಹಿಳಾ ಸಂಖ್ಯೆ ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಏನು ಖುಷಿ ಆಗುತ್ತೆ? ಕಳೆದ ವರ್ಷ ನನಗೆ ಎಕ್ಸಾಮ್ ಟೈಮ್ ಸೆಕೆಂಡ್ ಡೇ ಆಫ್ಟರ್ನೂನ್ ಬಂದಿದ್ದೆ. ಈ ವರ್ಷ ಸ್ಟಾರ್ಟಿಂಗ್ಗೆ ಬಂದೆ ಇನಾಗ್ರೇಷನಿಗೆ. ತುಂಬ ಖುಷಿ ಆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಆಗಮಿಸಿದ್ರು. ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ. ಕ್ರೀಡೆ ಎನ್ನುವುದು ಎಲ್ಲರಿಗೂ ಬೇಕು. ಅಂದರೆ ಕ್ರೀಡೆ ಎನ್ನುವುದು ಒಂದು ಸ್ಪರ್ಧಾತ್ಮಕ ಚಟುವಟಿಕೆ, ಜೊತೆಗೆ ಸೋಲು ಗೆಲುವು ಇದ್ದದ್ದೇ. ಅಂದರೆ ಆ ಒಂದು ಕ್ರೀಡೋತ್ಸವದಲ್ಲಿ ಭಾಗವಹಿಸೋದು ಎಲ್ಲರಿಗೂ ಒಂದು ಮನರಂಜನೆಯನ್ನು ಕೊಡುವಂತಹ ಒಂದು ವೇದಿಕೆ ಅಂತೇಳಿ ಭಾವಿಸ್ತೀನಿ. ಒಂದು ಮಹಿಳೆಯಾಗಿ ಮಹಿಳೆಯರಿಗೆ ಏನೊಂದು ಸಂದೇಶ ಕೊಡ್ಬೋದು? ಪ್ರತಿ ವರ್ಷ 2 ದಿನ ಇಲ್ಲಿ ಬರ್ತಾ ಇದ್ದೀರಲ್ಲ. ಹೌದು, ಯಾವಾಗಲೂ ಮನೆ ಕೆಲಸ ಅಂತೇಳಿ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಈ ಒಂದು 2 ದಿವಸಗಳ ಕಾಲ ಮಹಿಳೆಯರು ತಮ್ಮ ಒಂದು ಮನೆ ಕೆಲಸವನ್ನು ಬಿಟ್ಟು ಈ ಒಂದು ಕ್ರೀಡೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಒಂದು ಸಮಯವನ್ನು ಕ್ರೀಡಾ ಆಸಕ್ತಿಯನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಅಂತೇಳಿ ಅಂದ್ಕೊಳ್ತೀನಿ. ಸರ್, ಈಗ ತಾವು 2 ದಿನ ಇಲ್ಲಿ ಭಾಗವಹಿಸಿದ್ರಿ. ಕಳೆದ ವರ್ಷನೂ ಕೂಡ ಭಾಗವಹಿಸಿದ್ರಿ. ತಾವು ಒಂದು ಎಂಪ್ಲಾಯ್ ಆಗಿ ಕೆಲಸ ಮಾಡಿದ್ರಿ, ಅನುಭವ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನನಗಂತೂ ಇವತ್ತು ತುಂಬ ಖುಷಿ ಆಯ್ತು ಸರ್. ನಾನೊಂದು 3 ವರ್ಷದಿಂದ ಒಂದ್ಸಲ ವಿರಾಪೇಟೆಯಲ್ಲಿ ಅಟೆಂಡ್ ಮಾಡಿದ್ದೀನಿ ಈ ಪ್ರೋಗ್ರಾಮಿಗೆ, ಈ ಕ್ರೀಡಾಕೂಟಕ್ಕೆ. ಅಲ್ಲಿಂದ ಕಳೆದ ವರ್ಷ ಅಷ್ಟೇ ಒಂದು ಸ್ಪೆಷಲಿ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಇಲ್ಲಿ ಅರೇಂಜ್ಮೆಂಟ್ಸ್ ಅಷ್ಟೇ. ಇಲ್ಲಿ ನಾನೀಗ 2 ದಿವಸ ನಾನು ನಿನ್ನೆ ಬೆಳಿಗ್ಗೆಯಿಂದ ಇದ್ದೀನಿ. ಬೆಳಿಗ್ಗೆ ಮ್ಯಾಚ್ ತುಂಬ ಚೆನ್ನಾಗಾಯಿತು. ನಮ್ಮ ಎಮ್ ಎಲ್ ಎ ಅವರು ಬಂದಿದ್ದರು, ಪೊನ್ನಣ್ಣ ಸರ್ ಅವರು. ಮತ್ತು ಇಲ್ಲಿ ತುಂಬ ಜನ ಸೇರಿದ್ರು. ಮತ್ತು ಇಲ್ಲಿ ಇವರದ್ದು ಈ ಅರೇಂಜ್ಮೆಂಟ್ಸ್ ಉಂಟಲ್ಲ ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಕಾಫಿ ಟೀ, ಮಧ್ಯಾಹ್ನ ಊಟೋಪಚಾರ ಎಲ್ಲವೂ ಚೆನ್ನಾಗಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಹಿಳೆಯರ ಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ ಸರ್. ಇಲ್ಲ ಸರ್, ಎಲ್ಲ ಈಕ್ವಲ್ ಉಂಟು. ಮತ್ತೆ ಇದು ಗೇಮ್ಸ್ ಸ್ವಲ್ಪ ಆಡ್ತಾ ಇರ್ತಾರೆ, ಆ ಕಡೆ ಸುತ್ತ ಅದರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ. ಮಹಿಳೆಯರು ಕೂತಿರ್ತಾರೆ, ಅದರಿಂದ ಗೊತ್ತಾಗ್ತಾ ಅಷ್ಟೇ ಸರ್. ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ 2 ದಿನ ಭಾರಿ ಯಶಸ್ವಿಯಾಗಿ ಮಾಡಿದ್ರಿ. ಈಗ ಕೊನೆ ಗಳಿಗೆಯಲ್ಲಿದ್ದೀರಿ. ಎಷ್ಟು ಖುಷಿ ಆಗುತ್ತೆ ಸರ್ ಈ ವರ್ಷ? 2 ದಿವಸ 29 ಮತ್ತು 30ಕ್ಕೆ ಪೊನ್ನಂಪೇಟೆ ತಾಲೂಕು ಸವಿತಾ ಸಮಾಜದ ವತಿಯಿಂದ ನಮ್ಮ ಒಂದು ಕ್ರಿಕೆಟ್ ಹಬ್ಬವನ್ನು ನಾವು ಜೋರಾಗಿ ನಡೆಸಿದ್ದೀವಿ. ಅದರಲ್ಲಿ ಎಲ್ಲ 10 ತಂಡಗಳು, ನಮ್ಮ ಕೊಡಗು ಜಿಲ್ಲೆಯಲ್ಲಿರುವ ಸವಿತಾ ಜನದ 10 ತಂಡಗಳು ಬಂದು ಇಲ್ಲಿ ಇವತ್ತು ಫೈನಲ್ ಡೇಗೆ 10 ತಂಡಗಳದ ಈ ಪ್ರೋಗ್ರಾಮ್ ಕ್ರಿಕೆಟ್ ಪಂದ್ಯಾವಳಿ ಮುಗಿದಿದೆ. ಅದರಲ್ಲಿ ನಮ್ಮ ಖುಷಿ ಏನೆಂದರೆ ನಮ್ಮ ಸವಿತಾ ಜನ ಎಲ್ಲರೂ ಬಂದು ತುಂಬ ಖುಷಿಯಿಂದ ಮಜಾ ಮಾಡಿ ಯಾಸ್ ಮಾಡಿ ಈ ಓಲಗದೊಳಗೆ ಕುಣಿತ ಆಡಿ ಭಾಳ ಯಶಸ್ವಿಯಾಗಿ ಅವರು ಖುಷಿ ಎಂಜಾಯ್ ಮಾಡಿ 2 ದಿನ ಭಾಳ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ 2 ದಿನ ಊಟದ ವ್ಯವಸ್ಥೆ ಎಲ್ಲ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಅದು ಅಲ್ಲದೆ ಹಗ್ಗ ಜಗ್ಗಾಟ ಮಹಿಳೆಯರದು, ಹಗ್ಗ ಜಗ್ಗಾಟ ಪುರುಷರದು, ಅದೇ ಶಾರ್ಟ್ ಬೂಟು ಮಹಿಳೆಯರದು, ಪುರುಷರದು ಹಗ್ಗ ಶಾರ್ಟ್ ಬೂಟು, ಪುಟಾಣಿ ಮಕ್ಕಳಿಗೆ 5 ವಯಸ್ಸು ಗಂಟ ಕಡ್ಲೆ ಹಾಯೋದು, 5 ವಯಸ್ಸು ಮೇಲೆ ಇರೋರಿಗೆ ಈ ಬಿಂದಿಗೆ ಹೊಡೆಯೋದು, ಅದು 8 ವಯಸ್ಸಿಂದ 15 ವಯಸ್ಸಿಗೆ ನಿಂಬೆ ಹಣ್ಣದು 100 ಮೀಟರ್ ಓಟ, ಇಂಥ ಸ್ಪರ್ಧೆಗಳೆಲ್ಲ ಮಾಡಿದ್ದೀವಿ. ನಮಗೆ ನಮ್ಮ ಸವಿತಾ ಜನಗಳನ್ನು ಮುಂದಕ್ಕೆ ತುಂಬ ಬರಬೇಕು ಅಂತೇಳಿ ನಾವು ಈ ಕ್ರೀಡಾಕೂಟವನ್ನು ಮಾಡಿ ನಾವು ಅದನ್ನು ತುಂಬ ಯಶಸ್ವಿಯಾಗಿ ಮಾಡಿ ಜನರಿಗೆ ತೋರಿಸಿದ್ದೀವಿ. ನಮ್ಮ ಭಾಷೆಗೆ 21 ಕೊಡೋ ಭಾಷೆಯಲ್ಲಿ ನಾವು ಇದನ್ನು ಮಾಡಿ ಜನರಿಗೆ ಭಾಳ ಒಂದು ಉತ್ತಮ ರೀತಿಯಲ್ಲಿ ನಾವು ಈ ಪ್ರದರ್ಶನ ಮಾಡಿದ್ದೀವಿ. ಇದಕ್ಕೆ ಎಲ್ಲ ಸವಿತಾ ಜನರ ಬಾಂಧವರಿಂದ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಒಂದು ದೊಡ್ಡ ಒಂದು ಅಧಿಕಾರಿಯಾಗಿ ಈಗ ನಿವೃತ್ತಿ ಹೊಂದಿ ಈಗ ಇಲ್ಲೆಲ್ಲ ಬಂದು ಜನರ ಜೊತೆ ಬರೆಯೋಕೆ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ. ನಾನು ಈಗ ಅಂತಲ್ಲ, ನಾನು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ 32 ವರ್ಷ ಸೇವೆ. ತನ್ನ ಸೇವಾ ಅವಧಿಯಲ್ಲೂ ಕೂಡ ನಾನು ಏನೇ ಎಂಥ ಡ್ಯೂಟಿ ಇದ್ರೂ ಕೂಡ ನಮ್ಮ ಆಫೀಸರ್ಸ್ನ ರಿಕ್ವೆಸ್ಟ್ ಮಾಡಿಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೆ. ಮ್ಯಾಕ್ಸಿಮಮ್ ಮಿಸ್ ಆಗಿದ್ದೀವಿ, ಡ್ಯೂಟಿ ಪೊಲೀಸ್ ಡ್ಯೂಟಿ ಗೊತ್ತಲ್ಲ, ಮಿಸ್ ಆಗಿದ್ದೀವಿ. ಆದರೂ ಮ್ಯಾಕ್ಸಿಮಮ್ ನಾನು ಭಾಗವಹಿಸಿದ್ದೀನಿ. ನನ್ನ ಕೈಯಲ್ಲಿ ಏನಾಗಬೇಕು ಆವಾಗಲೂ ಕೂಡ ನಾನು ಸಹಾಯ ಮಾಡಿದ್ದೀನಿ. ನನ್ನ ಈ ಒಂದು ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಸವಿತಾ ಬಾಂಧವರು, ಇದು ಮುಖ್ಯವಾಗಿ ಸವಿತಾ ಬಾಂಧವರು, ಇದು ನಾವು ಬಂದು ಆ್ಯಕ್ಚುಲಿ ಕೊಡವ ಭಾಷಿಕ ಸವಿತಾ ಸಮಾಜ ನಮ್ಮದು. ಆದರೂ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಎಲ್ಲ ಕರ್ನಾಟಕದಲ್ಲಿ 27 ಉಪಜಾತಿಗಳಿದೆ. ಯಾವುದು ಈ ಸವಿತಾ ಸಮಾಜಕ್ಕೆ ಒಳಪಟ್ಟವರು. ಆದರೆ ನಾವಿಲ್ಲಿ ಕೊಡಗಿನಲ್ಲಿ 27 ಇಲ್ಲ, ಕೊಡಗಿನಲ್ಲಿ ಕೆಲವೊಂದು 5-6 ಇದೆ. ಅವರನ್ನೆಲ್ಲ ಒಟ್ಟುಗೂಡಿಸಿ ಒಂದೇ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ನಡೆಸಿ ನಾವೆಲ್ಲರೂ ಒಂದಾಗಬೇಕು, ಒಟ್ಟು ಒಗ್ಗೂಡಿ ಸೇರಬೇಕು ಅಂತ ಹೇಳೋ ಮುಖ್ಯ ಉದ್ದೇಶದಿಂದ ನಾವೆಲ್ಲ ಬಹಳ ಪ್ರಯತ್ನ ಪಡ್ತಿದ್ದೀವಿ. ಅದರಲ್ಲಿ ಯಶಸ್ವಿ ಆಗ್ತಾ ಇದೆ.
ಸರ್, ಈಗ ಹಲವು ಸಂಘ ಸಂಸ್ಥೆಯಲ್ಲಿ ತಾವು ಸಕ್ರಿಯಾಗಿ ಪಾಲ್ಗೊಂಡಿದ್ದೀರಿ. ಈ ಸವಿತಾ ಸಮಾಜದ ಒಂದು ದೊಡ್ಡ ಜವಾಬ್ದಾರಿಯಲ್ಲಿ ಕೂಡ ಭಾಗವಹಿಸ್ತಿದ್ರಿ, ಸಹಕಾರವನ್ನು ಕೊಡ್ತಾನೆ ಬಂದಿದ್ರಿ. ಸರ್, ಈ ವರ್ಷ ಕಳೆದ ವರ್ಷಕ್ಕಿಂತ ಎಷ್ಟು ವಿಭಿನ್ನವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ? ಇದು ನಮ್ಮ ಸವಿತಾ ಸಮಾಜದ 8ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ವರ್ಷ ಆತ್ತೂರು ಶಾಲೆಯ ಮೈದಾನದಲ್ಲಿ ಪೊನ್ನಂಪೇಟೆ ಸವಿತಾ ಸಮಾಜದವರು ಆಯೋಜಿಸಿದ್ದಾರೆ. ಅದರಲ್ಲಿ ಅಲ್ಚಿರ ಮನೋಜ್ ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕ್ರೀಡಾಕೂಟವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲರ ಸಹಕಾರದೊಂದಿಗೆ ಜನರಿಗೆ ಸಹಕಾರ ಕೊಟ್ಟು ಜನರಿಗೆ ಈ ಕ್ರೀಡಾ ಉತ್ಸವವನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಸಹ ಈ ಕ್ರೀಡಾಕೂಟವು ಸವಿತಾ ಸಮಾಜದ ವತಿಯಿಂದ ಬಹಳ ಜೋರಾಗಿ ನಡೆಯಬೇಕು ಅಂತ ನಮ್ಮದೊಂದು ಆಸೆ. ಈಗ ಜನರ ಒಂದು ಪಾಲ್ಗೊಳ್ಳುವಿಕೆ ಹೆಂಗಿದೆ? ಪಾಲ್ಗೊಳ್ಳುವಿಕೆ ಅಂತಂದ್ರೆ ನಾವು ಸವಿತಾ ಸಮಾಜದಲ್ಲಿ ಏನು ಅಂತಂದ್ರೆ ಎಲೆಮರೆ ಕಾಯಿಯವರು ಕಡಿಮೆ ಜನಾಂಗ. ಸವಿತಾ ಸಮಾಜದವರು ನಾವು ಬಹಳ ಕಡಿಮೆ ಜನಾಂಗದವರು. ಅದರಲ್ಲಿಯೂ ಎಲ್ಲಾ ಜನರು ಬಂದು ಸವಿತಾ ಸಮಾಜದ ಎಲ್ಲಾ ಬಾಂಧವರು ಬಂದು ನಮ್ಮ ಕ್ರೀಡಾಕೂಟಕ್ಕೆ ಪಾಲ್ಗೊಂಡು ಕ್ರೀಡಾವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಸರ್, ಈಗ ನೀವು ಈ ಒಂದು ಕ್ರೀಡೆಯನ್ನ ಭಾರಿ ಎಂಜಾಯ್ ಆಗಿ ನೋಡ್ತಾ ಇದ್ರಿ, ಫ್ಯಾಮಿಲಿ ಎಲ್ಲ ಬಂದಿದ್ದೀರಿ, ಎಷ್ಟು ಖುಷಿ ಆಗುತ್ತೆ ಸರ್? ಸರ್, ತುಂಬ ಖುಷಿ ಆಗ್ತದೆ. ಏನಂದರೆ ಇದು 8ನೇ ವರ್ಷ ನಡೆಸ್ತಾ ಇದ್ದೀವಿ ಸವಿತಾ ಸಮಾಜ ಕಡೆಯಿಂದ. ತುಂಬ ಸಮುದಾಯದವರು ಬಂದಿದ್ದಾರೆ. ಆದರೆ ತುಂಬ ಟೀಮ್ಗಳು ಕ್ರಿಕೆಟ್ ಇದರಲ್ಲಿ ಬರ್ತಾ ಇದ್ದಾರೆ. ಇನ್ನು ಮುಂದೆ ಬರಬೇಕು. ಅದರಲ್ಲಿ ಅಗಸ್ಟರು ವರ್ಲ್ಡ್ಸ್ ಎಲ್ಲರೂ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತು ಇವತ್ತು ಫೈನಲ್ ತುಂಬ ನಡೀತಾ ಇದೆ ಮ್ಯಾಚ್. ಒಳ್ಳೆ ಫ್ಯಾಮಿಲಿ ಅಂತ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಸಮಾಜದ ಪ್ರಮುಖರಾಗಿ ಭಾಗವಹಿಸಿ ಎಷ್ಟು ಖುಷಿ ಕೊಡ್ತಾ ಇದೆ ಸರ್ ಎಲ್ಲ ಬಂದು ಸೇರೋ? ಇಲ್ಲಿ ಈ ವರ್ಷ 8ನೇ ವರ್ಷದ ನಾವು ಕಾಲಿಟ್ಟಿದ್ದೀವಿ. ಆದರೆ ಈ 8 ವರ್ಷದಲ್ಲಿ ಆಗಿರುವಂಥ ನಮ್ಮ ಸವಿತಾ ಸಮಾಜದ ಜನಾಂಗದವರು ಎಲ್ಲ ಒಗ್ಗಟ್ಟಾಗಿ ಇಷ್ಟೊಂದು ಬಲವಾಗಿ ನಾವು ಪ್ರದರ್ಶನ ಮಾಡಿದ್ದೀವಿ. ಮಕ್ಕಳ ಆಟೋಟ ಸ್ಪರ್ಧೆ, ಲೇಡೀಸ್ ಜಗ್ಗಾಟ ಮತ್ತು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಮಗೆ ಬಹಳ ಖುಷಿ ತಂದಿದೆ. ಅವಕಾಶ ಆಯ್ತಾ? ಜನಗಳು ಎಲ್ಲ ಒಂದು ಕಡೆ ಸೇರಿ ನಾವು ಎಲ್ಲ ಒಂದು ಬಾಂಧವ್ಯವನ್ನು ಇದು ಮಾಡಿ ಎಲ್ಲರೂ ಒಂದು ಸ್ನೇಹವನ್ನು ಬೆಳೆಸ್ಕೊಂಡು ಬಂದಿದ್ದಕ್ಕೆ ನಮಗೆ ಭಾರಿ ಖುಷಿ ತಂದಿದೆ. ಇನ್ನು ಮುಂದಕ್ಕೂ ನಾವು ಸವಿತಾ ಸಮಾಜ ಈ ಥರ ಬೆಳವಣಿಗೆ ಬೆಳೀತಾ ಇರಬೇಕು. ಜನರಲ್ಲಿ ಒಗ್ಗಟ್ಟಾಗಿ ಎಲ್ಲರಿಗೂ ಒಂದು ಭಾವನೆ ಬರಬೇಕು. ನಾವು ಇನ್ನು ಮಕ್ಕಳ ಕ್ರೀಡೆ ಮತ್ತು ಬೇರೆ ಯಾವುದೇ ಒಂದು ಸ್ಪರ್ಧೆಯಲ್ಲಿ ನಾವು ಮಕ್ಕಳು ಭಾಗವಹಿಸಿ ಇನ್ನು ಮುಂದಕ್ಕೆ ಮಕ್ಕಳು ಒಂದು ನ್ಯಾಷನಲ್ಗೆ ಹೋಗಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಚಾಂಪಿಯನ್ ಆಗ್ತಿದ್ದೀರಿ, ಇವತ್ತು ಕೂಡ ಒಳ್ಳೆ ಮ್ಯಾಚ್ ಅನ್ನು ಆಡಿದ್ರಿ, ಎಷ್ಟು ಖುಷಿ ಆಗುತ್ತೆ ಸರ್? ಯಾಕಂದ್ರೆ ನಮ್ಮ ಹುಡುಗರು ಚೆನ್ನಾಗಿ ಆಡ್ತಾ ಇದ್ದಾರೆ, ಯಾರಿಗೂ ಪ್ರಾಕ್ಟೀಸ್ ಇಲ್ಲ. ಆದ್ರೂ ಇವತ್ತೊಂದು ಒಳ್ಳೆ ರೋಮಾಂಚಕಾರಿಯಾದ ನಮ್ದು ಫೈನಲ್ ಆಗಿದೆ. ಅದು ನಾವು ಇವತ್ತು ಗೆಲ್ತೀವಿ ಅಂತ ಗೊತ್ತಿತ್ತಿಲ್ಲ ಅಂತ ನಮ್ಮ ಹುಡುಗರು ಸಹಕಾರದಿಂದ ಚೆನ್ನಾಗಿ ಆಡಿದ್ವಿ. ಈ ಕ್ರಿಕೆಟ್ ಪಂದ್ಯದಲ್ಲಿ ನಾವು ಫಸ್ಟ್ ವಿರಾಜಪೇಟೆ ಸ್ಟಾರ್ಟ್ ಮಾಡಿದ್ದು, ಆಗ ಸಹಕಾರ ಮಾಡಿ ನಮಗೆ ಇದು 3 ವರ್ಷ ಮಾಡ್ದು. ಅಲ್ಲಿಂದ ಇಲ್ಲಿ ಗಂಟೆ 8ನೇ ವರ್ಷಕ್ಕೆ ಈಗ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಉಂಟು. ಇನ್ನು ಮುಂದಿನ ವರ್ಷ ಯಾವ ಗೊತ್ತಿಲ್ಲ. ಆದ್ರೆ ಇದು ರೋಮಾಂಚಕಾರಿ ಪಂದ್ಯ ಆಗಿತ್ತು. ಒಳ್ಳೆ ಪ್ರದರ್ಶನ ಮಾಡಿದ್ರಿ, ಒಳ್ಳೆ ಪ್ರದರ್ಶನ. ಯಾವ ರೀತಿ ಎಲ್ಲರೂ ಜಾಬ್ ಮಾಡೋರೆ, ಇದೊಂದಕ್ಕೆ ರಜಾ ಹಾಕಿ ಎಲ್ಲ ಬಂದಿದ್ದಾರೆ. ಆದ್ರೆ ಅವರು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಆರ್ಗನೈಸರ್ ಯಾವ ರೀತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ 2ನೇ ವರ್ಷ ಮಾಡಿದ್ದಾರೆ. 2 ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ನಡೆಸೋರು ಅಷ್ಟೇ ತುಂಬಾ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ತೀವಿ. ಅವರು ಹ್ಯಾಪಿ, ನಮ್ಮ ಫ್ಯಾಮಿಲಿ ಅವರು ಎಲ್ಲರೂ ಹ್ಯಾಪಿ ಆಗ್ತಾರೆ. ನಮ್ಮ ಸವಿತಾ ಬಾಂಧವರು ಎಲ್ಲರೂ ಹ್ಯಾಪಿ ಆಯ್ತಾರೆ. ಖುಷಿ ಆಯ್ತದೆ ಸರ್. ತಾವು ಒಳ್ಳೆ ಪೈಪೋಟಿನ ಕೊಟ್ರಿ, ಆದ್ರೂ ಕೊನೆಗಳಿಗೆ ಸೋತ್ರಿ, ಏನ್ ಅನ್ಸುತ್ತೆ ಸರ್? ಅದು ಕ್ರಿಕೆಟ್ ಮಹತ್ವದ್ದು. ನಾವು ತುಂಬಾ ಗೆಲ್ಬೇಕು ಅಂತಾನೆ ಟ್ರೈ ಮಾಡಿದೆ. ಅದು ಕೊನೆಯ ಹಂತದಲ್ಲಿ ನಮ್ಮಿಂದ ಕೈ ಮಿಸ್ ಆಗೋಗಿದೆ. ನೆಕ್ಸ್ಟ್ ಟೈಮ್ ಪ್ಲೇ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್. ನಮ್ಮ ಸವಿತಾ ಸಮಾಜದವರೆಲ್ಲ ಸೇರಿ ಒಗ್ಗೂಡಿ ಒಂದು ದಿನ ಬರೀ ಕೆಲಸ ಸಾಮರ್ಥ್ಯಗಳಿಗೆ ಥಿಂಕ್ ಮಾಡೋ ಬದಲು ಎಲ್ಲರೂ ಒಗ್ಗೂಡಿಸಿ ಏನಾದರೂ ಒಂದು ಸಮಾಜದಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಅದು ಮಕ್ಕಳನ್ನ ಫ್ಯೂಚರಿಗೆ ಬಿಲ್ಡ್ ಮಾಡೋಕ್ಕೋಸ್ಕರ ತುಂಬ ಚೆನ್ನಾಗಿ ಪೊನ್ನಂಪೇಟೆ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೋದಲ್ಲಿ ನಮ್ಮ ಸಮಾಜಕ್ಕೆ ಉತ್ತಮವಾದ ಬೆಳವಣಿಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಮೈದಾನ ಯಾವ ರೀತಿ ಸೆಟಪ್ ಆಗಿದೆ ಸರ್? ತುಂಬ ಮೈದಾನ ತುಂಬ ಚೆನ್ನಾಗಿದೆ. ಪಿಚ್ ರಿಪೋರ್ಟ್ ಆಗಲಿ ತುಂಬ ಆರ್ಗನೈಸರ್ಗಳು ಶ್ರಮಿಸಿದ್ದಾರೆ. ಪಿಚ್ ರಿಪೋರ್ಟ್ ಮಾಡೋಕ್ಕೆ ತುಂಬ ಒಂದು ಟೂರ್ನಿಮೆಂಟ್ ಆಯೋಜಿಸಬೇಕಾಗಿ ತುಂಬ ಶ್ರಮಿಸಬೇಕು ಆರ್ಗನೈಸರ್ಗಳು. ನಾವು ಬಂದು ಆಡೋದಷ್ಟು ಸುಲಭ ಅಲ್ಲ. ನಮಗೆ ಒಂದು ವೇದಿಕೆ ಸಜ್ಜು ಮಾಡಿಕೊಟ್ಟಿದ್ದಾರೆ ಅಂದರೆ ಅವರ ಶ್ರಮ ಹಿಂದೆ ಕಾಣುತ್ತೆ. ಈ ಒಂದು ದಿನದಲ್ಲಿ ಮುಗಿಯೋ ಕೆಲಸ ಅಲ್ಲ. ಅವರು ತಿಂಗಳಾನುಗಟ್ಟೆ ಅವರ ಕೆಲಸ ಕಾರ್ಯಗಳ ಬಿಟ್ಟು ನಮ್ಮ ಸಮಾಜವನ್ನು ಒಗ್ಗೂಡಿಸಿ ಸಮಾಜದಲ್ಲಿರೋ ಯುವಕರುಗಳನ್ನ ಬೆಳೆಸಬೇಕು, ಅವರು ಜಿಲ್ಲೆಯಲ್ಲಿ ಮುಂದೆ ಬರಬೇಕು ಅಂತಾಗಿ ನಮ್ಮ ಜಿಲ್ಲೆ ಕೊಡಗು ಜಿಲ್ಲೆಗೋಸ್ಕರ ನಡೆಸಿಕೊಟ್ಟಿದ್ದು ತುಂಬ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ಸರ್.
ಮೇಡಮ್ ತಾವೆಲ್ಲ ಬಂದು ಭಾಗವಹಿಸಿ ಮ್ಯಾಚ್ ಅನ್ನ ಎಂಜಾಯ್ ಮಾಡ್ತಿದ್ರಿ, ಫ್ಯಾಮಿಲಿ ಎಲ್ಲ ಬಂದಿದ್ರು, ಫ್ರೆಂಡ್ಸ್ ಎಷ್ಟು ಖುಷಿ ಆಗುತ್ತೆ madam? ತುಂಬಾ ಖುಷಿ ಆಯ್ತು. ನಮ್ಮ ಮಕ್ಕಳೇ ಆಟ ಆಡ್ತಿದ್ದಾರೆ, ತಮ್ಮ ಮಕ್ಕಳು ಎಲ್ಲರೂ ಆಟ ಆಡ್ತಿದ್ದಾರೆ, ತುಂಬಾ ಖುಷಿ ಆಯ್ತು. ಮಹಿಳೆಯರು ಯಾವತ್ತು ಕೆಲಸ ಬಿಸಿ ಅಂತ ಇವತ್ತು ಬಂದು ಇವತ್ತು ಒಂದು ನಮಗೆ ಒಂದು ಫ್ಯಾಮಿಲಿ ಜೊತೆ ಸೇರಿದಾಗ, ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿದಾಗ ನಮಗೊಂದು ಜೋಶೇ ಬೇರೆ, ತುಂಬಾ ಖುಷಿ ಆಯ್ತು. ಈಗ ಎಲ್ಲರೂ ಬೇರೆ ಬೇರೆ ಭಾಗದಲ್ಲಿ ಬಂದಾಗ ಸ್ನೇಹಚಾರಗಳು, ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗುತ್ತೆ ಮೇಡಮ್? ತುಂಬಾ ಜಾಸ್ತಿ ಆಗುತ್ತೆ. ಎಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿಬಿಟ್ಟು ಒಂದು ಭಾವನೆ ಬರುತ್ತೆ, ಖುಷಿ ಆಗುತ್ತೆ. ಎಲ್ಲರನ್ನು ಪರಿಚಯ ಆಗ್ತದೆ. ನಾವು ಕೆಲಸದ ಬಿಸಿಯಲ್ಲಿ ನಾವು ಬೇರೆ ಬೇರೆ ಇದರಲ್ಲಿ ಇರ್ತೀವಿ ನಾವು, ಹಾಗೆ ಎಲ್ಲ ಒಂದಾಗಿ ಸೇರುವಾಗ ಖುಷಿ ಆಗುತ್ತೆ. ವರ್ಷಕ್ಕೊಂದ್ಸರಿ ಸೇರುವಾಗ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕೆಲಸ ಬಿಟ್ಟು ಬಂದಿದ್ರಿ? ಹೌದು. ಆಗ ಒಟ್ಟಾಗಿ ನೀವು ಫುಲ್ ಹ್ಯಾಪಿ ಆಗಿದ್ದೀವಿ. ಫ್ಯಾಮಿಲಿ ಸಹಿತ ಆಗಿ ಎಲ್ಲ ಬಂದು ಒಂದು ಮ್ಯಾಚ್ ಅನ್ನ ಎಂಜಾಯ್ ಮಾಡಿದ್ರಿ? ಹೌದು, ಖಂಡಿತ ಎಂಜಾಯ್ ಮಾಡಿದ್ದೇವೆ. ಇದಕ್ಕಿಂತ ಖುಷಿ ಬೇರೆ ಯಾವುದಿಲ್ಲ. ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಬಾಂಧವ್ಯ, ಇದರಲ್ಲಿ ಈ ಆಟದಿಂದ ಸವಿತ ಸಮಾಜ, ಸವಿತ ಸಂಘ, ಸವಿತ ಸಮುದಾಯದಿಂದ ನಾವು ಒಗ್ಗೂಡಿದ್ದೀವಿ. ಇದು ಹೇಗೆ ಆಗಿದೆ ಅಂತಂದರೆ ಎಲ್ಲ ಸೇರಿಸಿ ಬೇಳೆಕಾಳುಗಳನ್ನು ಸೇರಿಸಿ ನಾವು ಸವಿದಂತೆ ಆಗಿದೆ. ಇದು ಒಂದೇ ಜಾಗದಲ್ಲಿ ಸಿಗೋದು. ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಕ್ರೀಡಾಂಗಣದಲ್ಲಿ, ಒಂದು ಗ್ರೌಂಡಲ್ಲಿ ಸಿಗುತ್ತೆ. ಅದನ್ನು ಎಂಜಾಯ್ ಮಾಡಬೇಕಾದ್ರೆ ಅಲ್ಲಿ ಬೇರೆ ಏನೇ ಇದ್ರೂ ನಾವು ತಬ್ಬಿಕೊಂಡು ಹೋಗುವಂಥ ಮನೋಭಾವನೆ ನಮ್ಮಲ್ಲಿರುತ್ತೆ, ನಮ್ಮ ಮಕ್ಕಳಿಗೂ ಬರುತ್ತೆ. ಸೋಲು ಗೆಲುವು ಆಮೇಲೆ, 45 ಇಲ್ಲಿ ಫಸ್ಟ್. ಇದು ಹೇಳಲಿಕ್ಕೆ ಬಯಸ್ತೇನೆ. ಖುಷಿ ಆಗುತ್ತೆ, 100% ಖುಷಿ ಆಗುತ್ತೆ.